1000 ದಿನ ತುಂಬಿರ್ತಕ್ಕಂಥ 1000 ದಿನ ತುಂಬಿದೆ, ಲಕ್ಷ ಜನಕ್ಕೆ ಹಕ್ಕುಪತ್ರ ಕೊಡ್ತಾ ಇದೀರಿ, ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ನಾವು ಏನ್ ಮಾತು ಕೊಟ್ಟಿದೀವಿ ಅದಂತೆ ನಡೆದಿದ್ದೀವಿ. ಇದು 1000 ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಮೈಲಿಗಲ್ಲಲ್ಲ. ನಾವು ಬಡವರು, ಈ ದೇಶದ ಬಡವರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವನ್ನೆಲ್ಲ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಇದನ್ನ ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿವರೆಗೆ ಏನ್ ಮಾತು ಕೊಟ್ಟಿರೋ ಅದನ್ನ ನಡ್ಕೊಂಡಿದ್ವಿ, ಮುಂದೆನೂ ಕೂಡ ನಡ್ತೇವೆ. ಸರ್, ಬಿಜೆಪಿ ಅವ್ರು ಬಹಳ ವಿರೋಧ ಮಾಡ್ತಾ ಇದಾರೆ ಸರ್. ಸಾಧನಾ ಸಮಾವೇಶ ಅಲ್ಲ, ಸೂತಕದ ದಿನಾಚರಣೆ ಯಾಕೆ ವಿರೋಧ ಮಾಡ್ತಾರೆ ಅಂದ್ರೆ ಹೊಟ್ಟೆ ಕಿಚ್ಚಿಯಿಂದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಏನು ಮಾಡ್ಲಿಲ್ಲ 4 ವರ್ಷ, ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಯಾವ ಪುರುಷಾರ್ಥಕ್ ಮಾಡ್ಬೇಕು ಈ ಕಾರ್ಯಕ್ರಮ ಅಂತ ಯಾಕೆ ಅವ್ರು ಹೇಳ್ತಾರೆ. ಅಲ್ಲಪ್ಪ, ಅವ್ರು ಹೇಳೋದು ಇಲ್ಲಿ ನೀ ಹೇಳಪ್ಪ. ಭ್ರಷ್ಟಾಚಾರ ತುಂಬಿದೆ, ಆರ್ಥಿಕತೆ ಕುಸಿದಿದೆ, ಈ ಸಂದರ್ಭದಲ್ಲಿ ಯಾಕೆ ಮಾಡ್ಬೇಕು ಸಾಧನಾ ಸಮಾವೇಶ ಅಂತ ಯಾರು ಬಿಜೆಪಿ ಅವರು 6 ವರ್ಷಕ್ಕವರು ಬೆಳಿಗ್ಗೆ ಮಾತಾಡಿದ್ದಾರೆ. ಸುನೀಲ್ ಕುಮಾರ್ ಅವರು ಮಾತಾಡಿದ್ದಾರೆ. ಏನ್ ಮಾಡಿದ್ರು ಅವರು 4 ವರ್ಷದಲ್ಲಿ? ಏನ್ ಮಾಡಿದ್ರು? ಈಗ 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ರು. ನಾಟ್ ಇವನ್ 10% of the promises which have been made to the people of Karnataka, they could not able to fulfill them. ಇದು ಪರಿಸ್ಥಿತಿ. ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಟಿಸೈಸ್ ಮಾಡ್ಲಿಕ್ಕೆ? ನಾವು 592 ಭರವಸೆಗಳಲ್ಲಿ 243 ಭರವಸೆಗಳನ್ನ 2 ವರ್ಷದಲ್ಲಿ ಈಡೇರಿಸಿದ್ರು. 2.5 ವರ್ಷದಲ್ಲಿ ಇನ್ನು ಉಳಿದವರು ಕೂಡ ಈಡೇರಿಸ್ತೀವಿ, ಪ್ರಯತ್ನ ಮಾಡ್ತೀವಿ. ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ BY ರಾಘವೇಂದ್ರ ಅವರು ಆರೋಪ. ವಚನ ಭ್ರಷ್ಟ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ನೀವ್ ಹೇಳ್ರಿ. ಬಿಜೆಪಿ ಅವ್ರು ಆರೋಪ ಮಾಡ್ತಿದಾರೆ ಸರ್. ಆರೋಪ ಅಷ್ಟೇ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಆದ್ರೂ ಸರ್, ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್. ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳಿದೀನಿ, ಪುನಃ ಕೇಳ್ಬೇಡಿ ಅಂತ ಹೇಳಿದೀನಿ. ಪುನಃ ಅದನ್ನೇ ಯಾಕೆ ಕೇಳ್ತೀನಿ? ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ ಕೇಳ್ಬೇಕು. ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್. ಆದ್ರೂ ನಿಮ್ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಿಂಗೆ ಅಂತ ಟ್ವೀಟ್ ಮಾಡೋದು, ಅಲ್ಲಿ ಹೇಳ್ಕೊಳ್ಳೋದು. ನಿಮ್ಮ ಶಾಸಕರು, ಸಂಸದರು ಕೆಲವರೆಲ್ಲ ಹೈಕಮಾಂಡ್ ಅವ್ರು ಮಾಡಿದಾರ? ಇಲ್ಲ ಇಲ್ಲ. ಮತ್ತೆ ಅಲ್ಲ, ನಿಮ್ಮ ಪುತ್ರ ಯತೀಂದ್ರ ಅವರು ಹೇಳ್ತಾರೆ ಇಲ್ಲ, ತಂದೆ ಅವರು ಮುಂದುವರಿತಾರೆ. DK ಸುರೇಶ್ ಒಟ್ಟು ಮಾತನಾಗ ನಡ್ಕೊಂಡ್ರಿ ಅಂತ ಅವ್ರು ಅಂತಾರೆ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ನಾನು ಕೇಳ್ಬೇಡಿ. ಶಿವರಾತ್ರಿ ನಂತರ ಹೇಳ್ತಾರೆ ಸರ್ ಹೈಕಮಾಂಡ್. ಅಲ್ಲ ಸರ್, ಹೈಕಮಾಂಡ್ ಅವರು ಯಾವಾಗ ನಿಮಗೆ ಹೇಳ್ತಾರೆ? ಅದಕ್ಕೆ ಏನಾದ್ರು ದಿನಾಂಕ ನಿಗದಿ ಮಾಡಿದ್ದಾರೆ? ಶಿವರಾತ್ರಿ ನಂತರ ಏನ್ ಆಗ್ಬೋದು? ಅಭಿವೃದ್ಧಿ ಬಗ್ಗೆ ಕೇಳ್ರಿ. ಹೈಕಮಾಂಡ್ ಅವರು ವರದಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಇರ್ತಕ್ಕಂಥ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆ ಜನರು ವಿರೋಧ ಮಾಡ್ತಾ ಇದ್ದಾರೆ. ಅದನ್ನ ಈಗ ಆಲ್ರೆಡಿ ನಾವು DPR ಮಾಡಿ ಗವರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಬಿಟ್ಟಿವಲ್ಲ ನಾವು. ಈಗ ಅದು ಆದಾಗ ನೋಡೋಣ, ಅದು ಅವ್ರ ಕೆಲಸ ಅಲ್ವಾ ಈಗ ಮುಂದಿಂದು. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಬಿಡ್ತೀವಿ. ಅವರು ಏನ್ ತೀರ್ಮಾನ ತಗೊಳ್ತಾರೆ ಅದು. ಈಗ ಗವರ್ಮೆಂಟ್ ಆಫ್ ಇಂಡಿಯಾದವರು ಯಾವುದ್ರ ಮೇಲೂ ಕೂಡ ಏನು ನಿರ್ಣಯ ಮಾಡೋದು. ಸೊ ಅದರಿಂದ ನಮಗೆ ಭರವಸೆನೂ ಕೂಡ ಇಲ್ಲ, ನಂಬಿಕೆನೂ